ನಮಸ್ಕಾರ. ಭಾರತದ ಆರ್ಥಿಕತೆ ಕೇಳೋಕೆ ದೊಡ್ಡ ವಿಷಯ ಅನ್ನಿಸ್ಬೋದು. ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗಾಗ್ಲಿ ಅಥವಾ ನಮ್ಮ ದೇಶದ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋರಿಗಾಗ್ಲಿ ಇದರ ಮೂಲಭೂತ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಬನ್ನಿ ಈ ವಿಷಯವನ್ನ ಸರಳವಾಗಿ ಬಿಡಿಸಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಅಚ್ಚರಿಯ ಸಂಗತಿಯೊಂದಿಗೆ ಶುರು ಮಾಡೋಣ. ಜಗತ್ತಿನಲ್ಲೇ ಭಾರತದ ಆರ್ಥಿಕತೆ ಮೂರನೇ ಅತಿದೊಡ್ಡದು. ಹೌದು, ನೀವು ಕೇಳಿದ್ದು ಸರಿನೇ. ಆದ್ರೆ ಇದನ್ನು ನಾವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಥವಾ ಪಿಪಿಪಿ ಅನ್ನೋ ಮಾನದಂಡದಲ್ಲಿ ಅಳೆಯೋದು. ಏನಿದು ಪಿಪಿಪಿ ಅಂದ್ರೆ? ತುಂಬಾ ಸಿಂಪಲ್. ಅಮೆರಿಕಾದಲ್ಲಿ ಒಂದು ಕಾಫಿಗೆ $5 ಅಂದ್ರೆ ಸುಮಾರು $400 ಕೊಡ್ಬೇಕುಂಡ್ಕೊಳ್ಳಿ. ಆದ್ರೆ ಅದೇ ಕಾಫಿ ನಮ್ಮಲ್ಲಿ $100ಗೆ ಸಿಗತ್ತೆ. ಅಂದ್ರೆ ನಮ್ಮ ರೂಪಾಯಿಗೆ ವಸ್ತುಗಳನ್ನ ಕೊಳ್ಳೋ ಶಕ್ತಿ ಜಾಸ್ತಿ ಇದೆ. ಇದೇ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಾವು ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕ ಶಕ್ತಿ. ಈ ಇಡೀ ಆರ್ಥಿಕತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಒಂದು ಚಿಕ್ಕ ಪಯಣ ಮಾಡ್ಬೇಕು. ಮೊದಲು ನಮ್ಮ ಆರ್ಥಿಕತೆ ಇವತ್ತಿನ ಸ್ಥಿತಿಗೆ ಹೇಗೆ ಬಂತು ಅಂತ ನೋಡ್ತೀವಿ. ಆಮೇಲೆ ಈಗ ಹೇಗಿದೆ, ಯಾವ ವಲಯಗಳು ಮುಖ್ಯ ಅನ್ನೋದನ್ನ ವಿಶ್ಲೇಷಿಸ್ತೀವಿ. ನಂತರ ನಮ್ಮ ಮುಂದಿರೋ ದೊಡ್ಡ ಸವಾಲುಗಳು ಯಾವುದು ಅಂತ ಗುರ್ತಿಸ್ತೀವಿ. ಮತ್ತು ಕೊನೆಗೆ ನಮ್ಮ ಭವಿಷ್ಯ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ಆಧುನಿಕ ಭಾರತದ ಆರ್ಥಿಕ ಪಯಣದ ಕಥೆ. ಇದು ನಿಜಕ್ಕೂ ಒಂದು ನಾಟಕೀಯ ಪರಿವರ್ತನೆ. ಒಂದು ಕಾಲದಲ್ಲಿ ತನ್ನಲ್ಲೇ ಮುದುಡುಕೊಂಡಿದ್ದ ಆರ್ಥಿಕತೆ ಇವತ್ತು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಆಟಗಾರನಾಗಿ ಹೇಗೆ ಬದಲಾಯಿತು ಅನ್ನೋದೇ ಒಂದು ರೋಚಕ ಕಥೆ. ಈ ಟೈಮ್ಲೈನ್ ನೋಡಿ, ನಮ್ಮ ಪಯಣದ 3 ಮುಖ್ಯ ಹಂತಗಳು ಸ್ಪಷ್ಟವಾಗಿ ಕಾಣುತ್ತೆ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ ನಾವು ಒಂದ್ರೀತಿ ಕ್ಲೋಸ್ಡ್ ಎಕಾನಮಿ ಆಗಿದ್ವಿ. ಎಲ್ಲವೂ ಸರ್ಕಾರದ ಕಂಟ್ರೋಲ್ನಲ್ಲಿತ್ತು. ಆದ್ರೆ 1991 ಇದು ನಮ್ಮ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್. ದೇಶ ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾಗ ನಾವು ನಮ್ಮ ಆರ್ಥಿಕತೆಯ ಬಾಗಿಲುಗಳನ್ನ ಜಗತ್ತಿಗೆ ತೆರೆಯಲೇಬೇಕಾಯಿತು. ಆ ಒಂದು ನಿರ್ಧಾರ ನಮ್ಮ ದಿಕ್ಕನ್ನೇ ಬದಲಾಯಿಸಿತು. ನೋಡಿ, ಇಂದು ನಾವು ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದೇವೆ. ಹಾಗಾದ್ರೆ ಇವತ್ತಿನ ಭಾರತದ ಆರ್ಥಿಕತೆ ನಿಂತಿರೋದು ಹೇಗೆ? ಇದರ ಚಾಲನಾ ಶಕ್ತಿ ಯಾವುದು? ಬನ್ನಿ ನಮ್ಮ ಎಕನಾಮಿಯ ಈ ಇಂಜಿನನ್ನು ಒಂದೊಂದೇ ಭಾಗ ಬಿಡಿಸಿ ನೋಡೋಣ. ಮುಂದೆ ಹೋಗೋ ಮೊದಲು ನಾವು ಪದೇ ಪದೇ ಕೇಳೋ ಒಂದು ಪದದ ಬಗ್ಗೆ ಸ್ಪಷ್ಟತೆ ಇರಲಿ. ಅದು ಒಟ್ಟು ದೇಶೀಯ ಉತ್ಪನ್ನ, ಅಂದ್ರೆ ಜಿಡಿಪಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಮ್ಮ ದೇಶದ ಗಡಿಯೊಳಗೆ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯ. ಇದು ಒಂದು ದೇಶದ ಆರ್ಥಿಕತೆಯ ಆರೋಗ್ಯ ಹೇಗಿದೆ ಅಂತ ತೋರಿಸೋ ಒಂದು ಥರ್ಮೋಮೀಟರ್ ಇದ್ದಾಗೆ. ಈಗ ನಮ್ಮ ಜಿಡಿಪಿಯನ್ನು ಒಡೆದು ನೋಡಿದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗತ್ತೆ. ಸೇವಾ ವಲಯ ಅಂದ್ರೆ ಸರ್ವಿಸ್ ಸೆಕ್ಟರ್, ಇದೇ ನಮ್ಮ ಆರ್ಥಿಕತೆಯ ಹೀರೋ. ದೇಶದ ಒಟ್ಟು ಆದಾಯದ ಅರ್ಧಕ್ಕಿಂತ ಹೆಚ್ಚು, ಅಂದ್ರೆ ಸುಮಾರು 52.2% ಬರೋದೇ ಇಲ್ಲಿಂದ. ಇದರ ನಂತರ ಕೈಗಾರಿಕಾ ವಲಯ 26.1% ಮತ್ತು ಕೃಷಿ ವಲಯ 21.8% ಕೊಡುಗೆ ಕೊಡ್ತವೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ದುಡ್ಡು ಬರೋ ಕಥೆ ಒಂದಾದ್ರೆ ಜನರಿಗೆ ಕೆಲಸ ಸಿಗೋ ಕಥೆನೇ ಬೇರೆ. ಇಲ್ನೋಡಿ, ನಮ್ಮ ದೇಶದ 57% ಜನ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತಿಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಇನ್ನೊಂದು ಕಡೆ ಜಿಡಿಪಿಗೆ 50%ಗೂ ಹೆಚ್ಚು ಕೊಡುಗೆ ಕೊಡುವ ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ಅದು ಕೇವಲ 23% ಜನರಿಗೆ ಕೆಲಸ ಕೊಟ್ಟಿದೆ. ಅಂದ್ರೆ ಅತಿ ಹೆಚ್ಚು ಹಣ ತರೋ ಸೆಕ್ಟರ್ ಅತಿ ಕಡಿಮೆ ಉದ್ಯೋಗ ಕೊಡ್ತಾ ಇದೆ. ಇದೇ ನಮ್ಮ ಎಕಾನಮಿಯ ಅತಿ ದೊಡ್ಡ ವಿರೋಧಾಭಾಸ. ಜಿಡಿಪಿ ಲೆಕ್ಕದಲ್ಲಿ ಇದರ ಪಾಲು ಕಡಿಮೆ ಇರ್ಬೋದು, ಆದ್ರೆ ಕೃಷಿ ಇವತ್ತಿಗೂ ಗ್ರಾಮೀಣ ಭಾರತದ ಬೆನ್ನೆಲುಬು. ದೇಶದ ಬಹುಸಂಖ್ಯಾತರಿಗೆ ಅನ್ನ ಕೊಟ್ಟಿರೋದೇ ಈ ವಲಯ. ಅಷ್ಟೇ ಅಲ್ಲ, ಹಾಲು, ಸೆಣಬು, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ನಾವೇ ಜಗತ್ತಿಗೆ ನಂಬರ್ 1. ಅಕ್ಕಿ, ಗೋಧಿ, ಕಬ್ಬಿನ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಹಾಗಾಗಿ ಕೃಷಿಯನ್ನ ಕಡೆಗಣಿಸೋ ಹಾಗೇ ಇಲ್ಲ. ಇನ್ನು ಕೈಗಾರಿಕಾ ವಲಯಕ್ಕೆ ಬರೋಣ. ಇಲ್ಲಿ ನಾವು ವಿಶ್ವದ 6ನೇ ಅತಿ ದೊಡ್ಡ ಉತ್ಪಾದನಾ ಶಕ್ತಿ. ಇಂಜಿನಿಯರಿಂಗ್, ಫಾರ್ಮಾ, ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ನಾವು ಬಲಿಷ್ಠರಾಗಿದ್ದೇವೆ. ಅದರಲ್ಲೂ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ದೊಡ್ಡದು. ಟ್ರ್ಯಾಕ್ಟರ್ ಮತ್ತು ಕಾಲುಗಳ ಉತ್ಪಾದನೆಯಲ್ಲಿ ನಾವು ಜಾಗತಿಕವಾಗಿ ಮುಂಚೂಣಿಯಲ್ಲಿದ್ದೇವೆ. ಕೊನೆಯದಾಗಿ ನಮ್ಮ ಎಕನಾಮಿಯ ಸ್ಟಾರ್ ಪರ್ಫಾರ್ಮರ್ ಸೇವಾ ವಲಯ. ಇದು ಜಗತ್ತಿನಲ್ಲೇ ಅತೀ ವೇಗವಾಗಿ ಬೆಳೆಯುತ್ತಿರುವ ಸೇವಾ ವಲಯಗಳಲ್ಲಿ ಒಂದು. ಐಟಿ, ಸಾಫ್ಟ್ವೇರ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಇವೆಲ್ಲವೂ ಇದರ ಶಕ್ತಿ. ಇದರ ಹಿಂದೆ ಇರೋ ಅಸಲಿ ಡ್ರೈವರ್ ಯಾರು ಗೊತ್ತಾ? ಅದು ನಿಮ್ಮಂತಹ ಜನರೇ. ದೇಶದೊಳಗಿನ ಬೇಡಿಕೆಯೇ ಈ ವಲಯವನ್ನ ಮುನ್ನಡೆಸುತ್ತಿದೆ. ಸರಿ, ಈ ಬೆಳವಣಿಗೆಯ ಕಥೆಯೆಲ್ಲ ಚೆನ್ನಾಗೇ ಇದೆ. ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ? ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ಬೇಕು ಅಂದ್ರೆ ನಮ್ಮ ದಾರಿಯಲ್ಲಿ ಕೆಲವು ದೊಡ್ಡ ಅಡೆತಡೆಗಳಿವೆ. ಅವು ಯಾವುವು ಅಂತ ನೋಡೋಣ.
ನಮ್ಮ ಮುಂದಿರುವ ಅತಿದೊಡ್ಡ ಮತ್ತು ಗಂಭೀರವಾದ ಸವಾಲು ಈ ಅಸಮಾನತೆ. ಈ ಸಂಖ್ಯೆಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ದೇಶದ ಒಟ್ಟು ಸಂಪತ್ತಿನ 53%, ಅಂದರೆ ಅರ್ಧಕ್ಕಿಂತ ಹೆಚ್ಚು, ಕೇವಲ 1% ಅತಿ ಶ್ರೀಮಂತರ ಕೈಯಲ್ಲಿದೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಈ ಕಂದರ ನಮ್ಮ ಬೆಳವಣಿಗೆಗೆ ದೊಡ್ಡ ಅಡ್ಡಿಯಾಗಿದೆ. ನಾವ್ ಯಾಕೆ ನಮ್ಮನ್ನ ಇನ್ನೂ ಅಭಿವೃದ್ಧಿಶೀಲ ದೇಶ ಅಂತ ಕರಿತೀವಿ? ಈ ಸ್ಲೈಡ್ ಅದಕ್ಕೆ ಉತ್ತರ ಕೊಡುತ್ತೆ. ನಮ್ಮಲ್ಲಿ ತಲಾ ಆದಾಯ ಕಡಿಮೆ, ಮೂಲಸೌಕರ್ಯ ಇನ್ನೂ ಸುಧಾರಿಸಬೇಕು ಮತ್ತು ಹೆಚ್ಚು ಜನ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ. ಅದೇ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ತಲಾ ಆದಾಯ ಹೆಚ್ಚು, ಕೈಗಾರಿಕೆ ಮತ್ತು ಸೇವಾ ವಲಯಗಳು ಪ್ರಬಲವಾಗಿರುತ್ತವೆ. ಈ ಅಂತರವನ್ನ ತುಂಬೋದೇ ನಮ್ಮ ಮುಂದಿರೋ ಗುರಿ. ಅರ್ಥಶಾಸ್ತ್ರದಲ್ಲಿ ಇದನ್ನ ಬಡತನದ ವಿಷವರ್ತುಲ ಅಂತ ಕರೀತಾರೆ. ಇದು ಒಂದು ರೀತಿ ವಿಷಚಕ್ರ. ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಆದಾಯ ಕಡಿಮೆ ಇರೋದ್ರಿಂದ ಉಳಿತಾಯ ಮಾಡೋಕ್ಕಾಗಲ್ಲ, ಉಳಿತಾಯ ಇಲ್ಲ ಅಂದ್ರೆ ಹೂಡಿಕೆ ಮಾಡೋಕ್ಕಾಗಲ್ಲ, ಹೂಡಿಕೆ ಇಲ್ಲ ಅಂದ್ರೆ ಹೊಸ ಉದ್ಯಮಗಳು ಬೆಳೆಯಲ್ಲ, ಉತ್ಪಾದನೆ ಹೆಚ್ಚಾಗಲ್ಲ. ಇದರ ಪರಿಣಾಮವಾಗಿ ಆದಾಯ ಮತ್ತೆ ಕಡಿಮೆ ಆಗುತ್ತೆ. ಬಡತನವೇ ಬಡತನಕ್ಕೆ ಕಾರಣವಾಗುವ ಸ್ಥಿತಿ ಇದು. ಈ ವಿಷವರ್ತುಲದ ಜೊತೆಗೆ ನಮ್ಮ ವ್ಯವಸ್ಥೆಯಲ್ಲೇ ಕೆಲವು ಆಳವಾದ ಸಮಸ್ಯೆಗಳಿವೆ. ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ. ಮೂಲಸೌಕರ್ಯದ ಕೊರತೆ ಇನ್ನೊಂದು. ಇವತ್ತಿಗೂ ಸುಮಾರು 9.7 ಕೋಟಿ ಜನರಿಗೆ ಶುದ್ಧ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇದರ ಜೊತೆಗೆ ನಮ್ಮ ಆರ್ಥಿಕತೆಯ ದೊಡ್ಡ ಭಾಗ ಅಸಂಘಟಿತ ವಲಯದಲ್ಲಿದೆ. ಅಲ್ಲಿ ತೆರಿಗೆ ಕಟ್ಟೋರ ಸಂಖ್ಯೆ ತುಂಬಾನೇ ಕಡಿಮೆ. ಇದೆಲ್ಲವೂ ನಮ್ಮ ಪ್ರಗತಿಯ ವೇಗವನ್ನ ಕಡಿಮೆ ಮಾಡ್ತಾ ಇದೆ. ಸರಿ, ಇಷ್ಟೆಲ್ಲಾ ಸವಾಲುಗಳ ಮಧ್ಯೆಯೂ ಭಾರತದ ಭವಿಷ್ಯದ ಬಗ್ಗೆ ಜಗತ್ತಿಗೆ ದೊಡ್ಡ ಭರವಸೆ ಇದೆ. ನಮ್ಮ ಅಸಲಿ ಸಾಮರ್ಥ್ಯ ಎಲ್ಲಿದೆ? ಮುಂದಿನ ದಾರಿ ಹೇಗಿರ್ಬೇಕು? ಬನ್ನಿ, ಕೊನೆಯದಾಗಿ ಇದನ್ನ ನೋಡೋಣ. PwCಯಂತಹ ದೊಡ್ಡ ಜಾಗತಿಕ ಸಂಸ್ಥೆಗಳು ಭಾರತದ ಬಗ್ಗೆ ಏನ್ ಹೇಳ್ತಾವೆ ಕೇಳಿ. 2050ರ ಹೊತ್ತಿಗೆ ನಾವು ಮೊದಲೇ ಮಾತಾಡಿದ PPP ಲೆಕ್ಕಾಚಾರದಲ್ಲಿ ಭಾರತದ ಆರ್ಥಿಕತೆ ಅಮೆರಿಕವನ್ನು ಮೀರಿಸಬಹುದು ಅಂತ ಈ ವರದಿ ಹೇಳುತ್ತೆ. ಯೋಚನೆ ಮಾಡಿ, ಇದು ಸಾಧ್ಯವಾದ್ರೆ ಜಾಗತಿಕ ಶಕ್ತಿಯ ಸಮೀಕರಣವೇ ಬದಲಾಗಬಹುದು. ಈ ದೊಡ್ಡ ಭರವಸೆಗೆ ಕಾರಣ ಏನು? ಮೊದಲ ಮತ್ತು ಅತಿ ಮುಖ್ಯವಾದ ಕಾರಣ ನಮ್ಮ ಯುವ ಜನಸಂಖ್ಯೆ. ಇದನ್ನ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತಾರೆ. ಅಂದ್ರೆ ದುಡಿಯೋ ವಯಸ್ಸಿನ ಜನ ಹೆಚ್ಚಿದ್ದಾರೆ. ಇದು ನಮ್ಮ ಅತಿ ದೊಡ್ಡ ಆಸ್ತಿ. ಇದರ ಜೊತೆಗೆ ನಮ್ಮ ಜನರ ಉಳಿತಾಯ ಮಾಡುವ ಗುಣ ಹಾಗೂ ಸರ್ಕಾರದ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾದಂತಹ ಯೋಜನೆಗಳು ನಮ್ಮ ಭವಿಷ್ಯದ ಬೆಳವಣಿಗೆಗೆ ಶಕ್ತಿ ತುಂಬಲಿವೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆ ಉಳಿಯುತ್ತೆ. ನಮ್ಮಲ್ಲಿರೋ ಈ ಅಪಾರ ಸಾಮರ್ಥ್ಯವನ್ನ ಬಳಸ್ಕೊಂಡು ನಮ್ಮ ಆಳವಾದ ಸವಾಲುಗಳಾದ ಅಸಮಾನತೆ, ನಿರುದ್ಯೋಗ, ಮೂಲಸೌಕರ್ಯದ ಕೊರತೆಯನ್ನೆಲ್ಲ ಮೀರಿ ಭಾರತ ತನ್ನ ನಿಜವಾದ ಆರ್ಥಿಕ ಶಕ್ತಿಯನ್ನ ಜಗತ್ತಿಗೆ ತೋರಿಸಬಲ್ಲದೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದರಲ್ಲೇ ನಮ್ಮೆಲ್ಲರ ಭವಿಷ್ಯ ಅಡಗಿದೆ. ಭಾರತದ ಆರ್ಥಿಕತೆಯ ಬಗ್ಗೆ ನಮ್ಮ ತಿಳುವಳಿಕೆ ಎಷ್ಟಿದೆ ಅಂತ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಣವಾ? ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋವರಿಗಾಗಿ ಈ ರಸಪ್ರಶ್ನೆ ಮೂಲಕ ಕೆಲವು ಪ್ರಮುಖ ವಿಷಯಗಳನ್ನ ಚರ್ಚೆ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಭಾರತದ ಆರ್ಥಿಕತೆಯ ಪ್ರಮುಖ ಸಂಗತಿಗಳು ನಮ್ಗೆಷ್ಟು ಗೊತ್ತು? ಸರಿ, ಈಗ ಅದನ್ನ ಪರೀಕ್ಷಿಸುವ ಸಮಯ. ನಾವು ಪ್ರತಿಯೊಂದು ಪ್ರಶ್ನೆಯನ್ನ ನೋಡಿದ ಮೇಲೆ ಸರಿಯಾದ ಉತ್ತರ ಯಾವುದು ಮತ್ತು ಅಷ್ಟೇ ಮುಖ್ಯವಾಗಿ ಆ ಉತ್ತರ ಯಾಕೆ ಸರಿ ಅನ್ನೋದನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಿದ್ಧರಿದ್ದೀರಾ? ಹಾಗಾದ್ರೆ ಮೊದಲ ಪ್ರಶ್ನೆಗೆ ಹೋಗೋಣ. ಮೊಟ್ಟಮೊದಲ ಭಾಗದಲ್ಲಿ ಭಾರತದ ಆರ್ಥಿಕತೆಯ ಅಡಿಪಾಯದ ಬಗ್ಗೆ ಮಾತಾಡೋಣ. ನೋಡಿ, ಒಂದು ಕಟ್ಟಡಕ್ಕೆ ಅದರ ಫೌಂಡೇಶನ್ ಎಷ್ಟು ಮುಖ್ಯವೋ ಅದೇ ರೀತಿ ಇವತ್ತಿನ ಆರ್ಥಿಕತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಅದರ ಇತಿಹಾಸ ಮತ್ತು ಮೂಲಭೂತ ಪರಿಕಲ್ಪನೆಗಳನ್ನ ತಿಳಿಯೋದು ತುಂಬಾ ಅಗತ್ಯ. ಇಲ್ಲಿದೆ ನಮ್ಮ ಮೊದಲ ಪ್ರಶ್ನೆ. ಖ್ಯಾತ ಆರ್ಥಿಕ ಇತಿಹಾಸಕಾರ ಆಂಗಸ್ ಮ್ಯಾಡಿಸನ್ರ ಅಂದಾಜಿನ ಪ್ರಕಾರ 1700ನೇ ಇಸ್ವಿಯಲ್ಲಿ ಇಡೀ ಪ್ರಪಂಚದ ಒಟ್ಟು ಉತ್ಪಾದನೆಯಲ್ಲಿ ಭಾರತದ ಪಾಲು ಎಷ್ಟಿತ್ತು? ಆಯ್ಕೆಗಳು ಹೀಗಿವೆ: ಎ 15.0%, ಬಿ 23.3%, ಸಿ 3.8%, ಅಥವಾ ಡಿ 22.6%. ಸ್ವಲ್ಪ ಯೋಚನೆ ಮಾಡಿ, ಉತ್ತರ ಏನಾಗಿರಬಹುದು? ಸರಿ, ಸರಿಯಾದ ಉತ್ತರ ಡಿ, ಅಂದ್ರೆ 22.6%. ಇದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ಬೋದಲ್ವಾ? 1700ರ ಸಮಯದಲ್ಲಿ ಭಾರತ ಜಗತ್ತಿನ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಇಡೀ ಯುರೋಪ್ನ ಒಟ್ಟು ಉತ್ಪಾದನೆಗೆ ನಮ್ಮದು ಸರಿಸಮನಾಗಿತ್ತು. ಆದರೆ ನೋಡಿ, ಬ್ರಿಟಿಷರ ಆಳ್ವಿಕೆ ಶುರುವಾದ ಮೇಲೆ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. 1952ರ ಹೊತ್ತಿಗೆ ನಮ್ಮ ಪಾಲು ಕೇವಲ ಜಸ್ಟ್ 3.8%ಗೆ ಇಳಿದುಬಿಟ್ಟಿತ್ತು. ಎಂಥ ದೊಡ್ಡ ಬದಲಾವಣೆ! ಇದು ನಮ್ಮ ಆರ್ಥಿಕ ಇತಿಹಾಸದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್.
ನಮ್ಮ ಮುಂದಿನ ಪ್ರಶ್ನೆ ಅರ್ಥಶಾಸ್ತ್ರದ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಬಗ್ಗೆ ಇದೆ. ಬಡತನದ ವಿಷವರ್ತುಲ ಅಥವಾ ವಿಷಸ್ ಸೈಕಲ್ ಆಫ್ ಪಾವರ್ಟಿ ಅಂತೀವಲ್ಲ, ಅದು ಬೇಡಿಕೆಯ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡುತ್ತೆ? ಈ ಆಯ್ಕೆಗಳನ್ನೊಮ್ಮೆ ನೋಡಿ. ಹೌದು, ಸರಿಯಾದ ಉತ್ತರ ಡಿ. ಈ ಬಡತನದ ವಿಷವೃತ್ತುಲ ಅಂದ್ರೆ ಏನು ಅಂತ ಈ ಚಿತ್ರಣ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಇದು ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಮೊದಲಿಗೆ ಜನರ ಆದಾಯ ಕಡಿಮೆ ಇಡುತ್ತೆ. ಸರಿ, ಕೈಯಲ್ಲಿ ದುಡ್ಡಿಲ್ಲ ಅಂದಮೇಲೆ ಖರೀದಿ ಶಕ್ತಿ ಕಡಿಮೆ ಆಗುತ್ತಲ್ವಾ? ಅವರು ವಸ್ತುಗಳನ್ನು ಕೊಂಡುಕೊಡೋದು ಕಡಿಮೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿಯುತ್ತೆ. ಬೇಡಿಕೆ ಇಲ್ಲ ಅಂದ್ರೆ ಕಂಪನಿಗಳು ಯಾಕೆ ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡ್ತವೆ? ಮಾಡಲ್ಲ. ಹೂಡಿಕೆ ನಿಂತ ಮೇಲೆ ಹೊಸ ಉದ್ಯೋಗ ಸೃಷ್ಟಿಯಾಗಲ್ಲ. ಮತ್ತೆ ಅದೇ ಕಡಿಮೆ ಆದಾಯ. ನೋಡಿ, ಇದೇ ಆ ವಿಷವರ್ತುಲ ಅಂದ್ರೆ. ಇದೊಂದು ರೀತಿ ಸುಳಿಯಲ್ಲಿ ಸಿಕ್ಕೊಂಡ ಹಾಗೆ. ಸರಿ, ಮುಂದಿನ ಪ್ರಶ್ನೆ ನಮ್ಮ ಆರ್ಥಿಕತೆಯ ಸ್ವರೂಪದಲ್ಲೇ ಆದಂಥ ಒಂದು ದೊಡ್ಡ ಬದಲಾವಣೆ ಬಗ್ಗೆ. 1950ರಿಂದ 2012ರ ನಡುವೆ ನಮ್ಮ ಜಿಡಿಪಿಯಲ್ಲಿ ಸೇವಾ ವಲಯದ ಅಂದರೆ ಸರ್ವಿಸ್ ಸೆಕ್ಟರ್ನ ಪಾಲು ಹೇಗೆ ಬದಲಾಯಿತು? ಸರಿಯಾದ ಉತ್ತರ ಬಿ. 15%ರಿಂದ 57%ಗೆ ಏರಿಕೆ. ಇದು ಸಾಮಾನ್ಯ ಬದಲಾವಣೆ ಅಂತ ಅನ್ಕೋಬೇಡಿ. ಇದೊಂದು ಐತಿಹಾಸಿಕ ಪಲ್ಲಟ. ಸ್ವಾತಂತ್ರ್ಯ ಸಿಕ್ಕಾಗ ಕೃಷಿಯನ್ನೇ ನಂಬಿಕೊಂಡಿದ್ದ ನಮ್ಮ ದೇಶ ಕೆಲವೇ ದಶಕಗಳಲ್ಲಿ ಸಾಫ್ಟ್ವೇರ್, ಬ್ಯಾಂಕಿಂಗ್, ಟೆಲಿಕಾಂ ನಂತಹ ಸೇವೆಗಳ ಮೇಲೆ ನಿಂತಿರೋ ಆರ್ಥಿಕತೆಯಾಗಿ ರೂಪಾಂತರಗೊಂಡಿತು. ಓಕೆ, ಈಗ ನಮ್ಮ ಎರಡನೇ ಭಾಗಕ್ಕೆ ಬರೋಣ. ಸವಾಲುಗಳು ಮತ್ತು ಸುಧಾರಣೆಗಳು. ಇಲ್ಲಿ ನಾವು ನಮ್ಮ ಆರ್ಥಿಕ ಪಯಣದಲ್ಲಿ ಎದುರಾದ ಕೆಲವು ದೊಡ್ಡ ಅಡಚಣೆಗಳು ಮತ್ತು ಆ ಅಡಚಣೆಗಳನ್ನು ದಾಟಲು ತಂದಂತಹ ಕೆಲವು ದಿಟ್ಟ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಿದೆ ಒಂದು ತುಂಬಾನೇ ನಿರ್ಣಾಯಕ ಪ್ರಶ್ನೆ. ಭಾರತದ ಆರ್ಥಿಕ ಇತಿಹಾಸವನ್ನೇ ಬದಲಿಸಿಬಿಟ್ಟ 1991ರ ಆರ್ಥಿಕ ಸುಧಾರಣೆಗಳು. ಅದಂಗ ಜಾರಿಗೆ ತರಲು ಸರ್ಕಾರಕ್ಕಿದ್ದ ತಕ್ಷಣದ ಕಾರಣವಾದ್ರೂ ಏನು? ಸರಿಯಾದ ಉತ್ತರ ಎ. ತೀವ್ರ ಪಾವತಿ ಬಾಕಿ ಬಿಕ್ಕಟ್ಟು ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಕ್ರೈಸಿಸ್. ಇದನ್ನ ಸರಳವಾಗಿ ಹೇಳೋದಾದರೆ, ನಮ್ಮ ಹತ್ರ ವಿದೇಶಿ ವಿನಿಮಯ ಅಂದ್ರೆ ಡಾಲರ್ಗಳೇ ಖಾಲಿಯಾಗಿ ಹೋಗಿತ್ತು. ಪೆಟ್ರೋಲ್ನಂತಹ ಅತ್ಯವಶ್ಯಕ ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋಕೆ ಅಥವಾ ನಾವು ತಗೊಂಡಿದ್ದ ವಿದೇಶಿ ಸಾಲ ತೀರಿಸೋಕೆ ನಮ್ಮ ಬಳಿ ಹಣವೇ ಇರಲಿಲ್ಲ. ದೇಶ ದಿವಾಳಿಯಾಗುವ ಅಂಚಿನಲ್ಲಿತ್ತು. ಇಂಥ ತುರ್ತು ಪರಿಸ್ಥಿತಿಯೇ ಸರ್ಕಾರವನ್ನ ಉದಾರೀಕರಣದಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿದ್ದು. ಈಗ ಮೂಲಸೌಕರ್ಯದ ಬಗ್ಗೆ ಒಂದು ಪ್ರಶ್ನೆ. ವರದಿಗಳ ಪ್ರಕಾರ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಎಷ್ಟು ದಶಲಕ್ಷ ಜನರಿಗೆ ಸುರಕ್ಷಿತ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ? ಸರಿಯಾದ ಉತ್ತರ 97 ಮಿಲಿಯನ್, ಅಂದ್ರೆ ಸುಮಾರು 9,70,00,000 ಜನರು. ನಿಜಕ್ಕೂ ಇದೊಂದು ಆಘಾತಕಾರಿ ಸಂಖ್ಯೆ ಅಲ್ವಾ? ನಮ್ಮ ದೇಶದ ಮೂಲಸೌಕರ್ಯ ಕ್ಷೇತ್ರದಲ್ಲಿ ನಾವು ಇನ್ನೂ ಎಷ್ಟು ದೂರ ಸಾಗಬೇಕು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಈಗ ನಮ್ಮ ದೇಶದ ಬೆನ್ನೆಲುಬು ಅಂತಾನೆ ಕರೆಯುವ ಕೃಷಿ ಕ್ಷೇತ್ರದತ್ತ ಗಮನ ಹರಿಸೋಣ. ಭಾರತೀಯ ಕೃಷಿಯಲ್ಲಿ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಯಾಕೆ ಕಡಿಮೆ ಇದೆ ಅನ್ನೋದಕ್ಕೆ ವಿಶ್ವ ಬ್ಯಾಂಕ್ ಯಾವ ಪ್ರಮುಖ ಕಾರಣವನ್ನ ದೂಷಿಸಿದೆ? ಸರಿಯಾದ ಉತ್ತರ ಡಿ. ವಿಶ್ವ ಬ್ಯಾಂಕಿನ ವಾದ ಏನ್ಗೊತ್ತಾ? ಸರ್ಕಾರ ಕೊಡುವ ಅತಿಯಾದ ಸಬ್ಸಿಡಿಗಳು ರೈತರು ಯಾವ ಬೆಳೆ ಬೆಳಿಬೇಕು ಅನ್ನೋ ನಿರ್ಧಾರದ ಮೇಲೆಯೇ ಪ್ರಭಾವ ಬೀರುತ್ತೆ ಅಂತ. ಉದಾಹರಣೆಗೆ, ನೀರೇ ಇಲ್ಲದ ಕಡೆನೂ ಹೆಚ್ಚು ನೀರು ಬೇಕಾಗಿರೋ ಬೆಳೆಗೆ ಸರ್ಕಾರ ಸಬ್ಸಿಡಿ ಕೊಟ್ರೆ ರೈತರು ಅದನ್ನೇ ಬೆಳಿತಾರೆ. ಇದು ಮಾರುಕಟ್ಟೆಯ ಸಹಜತೆಗೆ ಅಡ್ಡಿಯಾಗಿ ದೀರ್ಘಕಾಲದಲ್ಲಿ ಉತ್ಪಾದಕತೆಗೆ ಪೆಟ್ಟು ಕೊಡುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇತಿಹಾಸದ ಪುಟಗಳಿಂದ ಮತ್ತೊಂದು ಬಹಳ ಮುಖ್ಯವಾದ ಪ್ರಶ್ನೆ. 1969ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ಬ್ಯಾಂಕ್ಗಳ ರಾಷ್ಟ್ರೀಕರಣದ ನಿರ್ಧಾರ ತೆಗೆದುಕೊಂಡರು. ಆಗ ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು ಮತ್ತು ಅದರ ಹಿಂದಿನ ಮುಖ್ಯ ಉದ್ದೇಶ ಏನಾಗಿತ್ತು? ಸರಿಯಾದ ಉತ್ತರ ಎ. 1969ರಲ್ಲಿ 14 ಪ್ರಮುಖ ಖಾಸಗಿ ಬ್ಯಾಂಕ್ಗಳನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿತು. ಇದರ ಹಿಂದಿನ ದೊಡ್ಡ ಗುರಿ ಏನಂದ್ರೆ, ಬ್ಯಾಂಕಿಂಗ್ ಸೌಲಭ್ಯವನ್ನ ಕೇವಲ ನಗರಗಳಿಗೆ ಸೀಮಿತ ಮಾಡದೆ ಹಳ್ಳಿಗಳಿಗೂ ತಲುಪಿಸಬೇಕು. ಮುಖ್ಯವಾಗಿ ರೈತರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ ಸಿಗಬೇಕು ಅನ್ನೋದು ಇದರ ಉದ್ದೇಶವಾಗಿತ್ತು. ಸರಿ, ಈಗ ನಾವು ಈ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ವಿಭಾಗದಲ್ಲಿ ಇವತ್ತಿನ ಆಧುನಿಕ ಭಾರತದ ಆರ್ಥಿಕತೆಯ ಚಿತ್ರಣ ಹೇಗಿದೆ ಅಂತ ನೋಡೋಣ.
ಇಂದಿನ ಸಮಾಜದಲ್ಲಿ ಬಹು ಚರ್ಚೆಯಲ್ಲಿರುವ ವಿಷಯ ಅಂದ್ರೆ ಆರ್ಥಿಕ ಅಸಮಾನತೆ. ಅದರ ಬಗ್ಗೆಯೇ ಈ ಪ್ರಶ್ನೆ. ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ದೇಶದ ಒಟ್ಟು ಸಂಪತ್ತಿನಲ್ಲಿ ಅತ್ಯಂತ ಶ್ರೀಮಂತ 1% ಜನರ ಪಾಲು ಎಷ್ಟಿದೆ? ಸರಿಯಾದ ಉತ್ತರ ಸಿ, 53%. ಈ ಚಾರ್ಟ್ ನೋಡಿದ್ರೆ ನಿಜಕ್ಕೂ ಒಂದು ಕ್ಷಣ ಆಘಾತ ಆಗುತ್ತೆ. ನಮ್ಮ ದೇಶದ ಒಟ್ಟು ಸಂಪತ್ತಿನ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ 53% ಕೇವಲ 1% ಜನರ ಕೈಯಲ್ಲಿದೆ ಅಂತೆ. ಯೋಚನೆ ಮಾಡಿ. ಇನ್ನು ಟಾಪ್ 10% ಜನರನ್ನ ತೆಗೆದುಕೊಂಡ್ರೆ ಅವರು ದೇಶದ 76% ಸಂಪತ್ತನ್ನ ಹಿಡಿದಿಟ್ಟುಕೊಂಡಿದ್ದಾರೆ. ಅಂದ್ರೆ ಉಳಿದ 90% ಜನರಿಗಿರೋದು ಕಾಲ್ಭಾಗಕ್ಕಿಂತಲೂ ಕಡಿಮೆ. ಈ ಅಸಮಾನತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ವಿದೇಶಿ ನೇರ ಹೂಡಿಕೆ ಅಂದ್ರೆ FDI ಬಗ್ಗೆ ಒಂದು ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶ ಯಾವುದು ಮತ್ತು ಅದರ ಹಿಂದಿನ ಕಾರಣವೇನು? ಸರಿಯಾದ ಉತ್ತರ ಬಿ, ಮಾರಿಷಸ್. ಇದನ್ನ ಕೇಳಿ ಸ್ವಲ್ಪ ಆಶ್ಚರ್ಯ ಆಗಬಹುದು. ಅಮೆರಿಕ, ಸಿಂಗಪೂರ್ ಬಿಟ್ಟು ಮಾರಿಷಸ್ ಯಾಕೆ ಅಂತ. ಅದರ ಹಿಂದಿರೋ ಕಾರಣ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಥವಾ DTAA. ಸರಳವಾಗಿ ಹೇಳೋದಾದ್ರೆ, ಈ ಒಪ್ಪಂದದಿಂದಾಗಿ ಮಾರಿಷಸ್ ಮೂಲಕ ಭಾರತದಲ್ಲಿ ಹೂಡಿಕೆ ಮಾಡಿದ್ರೆ ಹೂಡಿಕೆದಾರರು ತೆರಿಗೆ ವಿನಾಯಿತಿ ಪಡಿತಾಯಿದ್ರು. ಇದೇ ಕಾರಣಕ್ಕೆ ಹಲವು ವರ್ಷಗಳ ಕಾಲ ಮಾರಿಷಸ್ ಭಾರತಕ್ಕೆ FDIನ ಅತಿದೊಡ್ಡ ಮೂಲವಾಗಿತ್ತು. ಮತ್ತು ಈಗ ನಮ್ಮ ಅಂತಿಮ ಪ್ರಶ್ನೆ, ನಮ್ಮ ಎಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿರುವ ಟೆಲಿಕಾಂ ಕ್ಷೇತ್ರದ ಬಗ್ಗೆ. ಭಾರತದ ಟೆಲಿಕಾಂ ಉದ್ಯಮದ ಒಂದು ಪ್ರಮುಖ ಲಕ್ಷಣ ಏನು ಮತ್ತು ನಮ್ಮಲ್ಲಿನ ಕರೆ ದರಗಳು ಜಗತ್ತಿಗೆ ಹೋಲಿಸಿದ್ರೆ ಹೇಗಿವೆ? ಸರಿಯಾದ ಉತ್ತರ ಬಿ. ಭಾರತ ಇವತ್ತು ವಿಶ್ವದ 2ನೇ ಅತಿದೊಡ್ಡ ಟೆಲಿಕಾಂ ಮಾರುಕಟ್ಟೆ. 90ರ ದಶಕದ ನಂತರ ಖಾಸಗಿ ಕಂಪನಿಗಳು ಬಂದ ಮೇಲೆ ಶುರುವಾದ ತೀವ್ರ ಸ್ಪರ್ಧೆಯ ಫಲವೇ ಇಂದು ನಾವು ಅನುಭವಿಸ್ತಿರುವ ವಿಶ್ವದ ಅತ್ಯಂತ ಕಡಿಮೆ ಬೆಲೆಯ ಕರೆ ಮತ್ತು ಡೇಟಾ ದರಗಳು. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಅಂಶಗಳೇನು? ಒಂದು, ಭಾರತದ ಆರ್ಥಿಕ ಇತಿಹಾಸ ಅನ್ನೋದು ನಾಟಕೀಯ ಏಳುಬೀಳುಗಳಿಂದ ಕೂಡಿದೆ. 2, 1991ರ ಸುಧಾರಣೆಗಳು ಅಥವಾ ಬ್ಯಾಂಕ್ ರಾಷ್ಟ್ರೀಕರಣದಂತಹ ಸರ್ಕಾರದ ನಿರ್ಧಾರಗಳು ನಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರಿವೆ. 3, ಇವತ್ತು ನಮ್ಮದು ಸೇವಾ ಆಧಾರಿತ ಆರ್ಥಿಕತೆ ಆಗಿದ್ರೂ ಅಸಮಾನತೆ ಮತ್ತು ಮೂಲಸೌಕರ್ಯದಂತಹ ದೊಡ್ಡ ಸವಾಲುಗಳು ನಮ್ಮ ಮುಂದಿವೆ. ಮತ್ತು ಕೊನೆಯದಾಗಿ, ಸರಿಯಾದ ನೀತಿ ನಿಯಮಗಳು ವಿದೇಶಿ ಹೂಡಿಕೆಯನ್ನು ಹೇಗೆ ಆಕರ್ಷಿಸಬಹುದು ಅನ್ನೋದನ್ನು ನಾವು ನೋಡಿದ್ದೇವೆ. ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ಒಂದು ಪ್ರಶ್ನೆ. ಮುಂದಿನ ದಶಕದಲ್ಲಿ ಭಾರತದ ಆರ್ಥಿಕತೆಯ ಪಾಲಿಗೆ ಎದುರಾಗಬಹುದಾದ ಅತಿದೊಡ್ಡ ಸವಾಲು ಯಾವುದು ಅಥವಾ ಅತಿದೊಡ್ಡ ಅವಕಾಶ ಯಾವುದು? ಇದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.